ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಇಂದು ಅದೆಷ್ಟೋ ಸುಗಂಧರಾಜ ಹೂ ಬೆಳೆಗಾರರು ಸ್ಥಳೀಯವಾಗಿ ಸಿಗೋ ಗಡ್ಡೆಗಳನ್ನು ಬಳಸಿಕೊಂಡು ಕೃಷಿ ಮಾಡೋದನ್ನ ನೋಡ್ತೀವಿ. ಆದ್ರೆ ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಕೆಲವು ವರ್ಷಗಳ ಹಿಂದೆಯೇ ಒಂದು ಉತ್ತಮ ತಳಿಯನ್ನ ಅಭಿವೃದ್ಧಿಪಡಿಸಿದೆ. ಇದು ಹೆಚ್ಚು ಪ್ರಚಾರದಲ್ಲಿದೆ ಕೂಡ. ಇಂತಹ ಒಂದು ತಳಿಯ ಆಯ್ಕೆಯ ಜೊತೆಗೆ ಆಧುನಿಕ ಬೇಸಾಯ ಕ್ರಮಗಳನ್ನ ರೈತ ಅಳವಡಿಸಿಕೊಂಡ್ರೆ ಅಧಿಕ ಇಳುವರಿ ಮತ್ತು ಲಾಭವನ್ನ ಗಳಿಸಬಹುದು. ಸುಗಂಧರಾಜ ಭಾರತದಲ್ಲಿ ಬೆಳೆಯಲಾಗೋ ಪ್ರಮುಖ ಹೂ ಬೆಳೆಗಳಲ್ಲಿ ಒಂದು. ಪಶ್ಚಿಮ ಬಂಗಾಳ ಈ ಹೂ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವಂತ ರಾಜ್ಯ. ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ಕರ್ನಾಟಕದಲ್ಲೂ ಕೂಡ ಇದರ ಕೃಷಿ ಹೆಚ್ಚಿದೆ. ಇನ್ನು ತಳಿಗಳ ಬಗ್ಗೆ ಹೇಳೋದಾದ್ರೆ, ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಪುಷ್ಪ ಕೃಷಿಯಲ್ಲಿ ಹಲವಾರು ವರ್ಷಗಳಿಂದ ಸಂಶೋಧನೆ ಕೈಗೊಳ್ತಾ ಬರ್ತಾ ಇದ್ದು, ಸುಗಂಧರಾಜದಲ್ಲೂ ಕೂಡ 3 ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಅದರಲ್ಲಿ ಅರ್ಕ ಪ್ರಜ್ವಲ್ ಎಂಬ ತಳಿ ರೈತರ ವಲಯದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವಂಥದ್ದು. ಇದು ಎಕರೆಗೆ ಸುಮಾರು 6 ಟನ್ ಬಿಡಿ ಹೂವಿನ ಇಳುವರಿ ಕೊಡೋ ಸಾಮರ್ಥ್ಯ ಹೊಂದಿದೆ ಅಂತಾರೆ ಇಲ್ಲಿನ ಪುಷ್ಪ ವಿಭಾಗದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಸಿ ಅಶ್ವಥ್. ಸುಗಂಧರಾಜ ತಗೊಂಡ್ರೆ ಈಗ ನಮ್ಮ ಭಾರತ ದೇಶದಲ್ಲಿ 8,000ದಿಂದ ಒಂದು 9,000 ಹೆಕ್ಟರಲ್ಲಿ ಬೆಳೀತಾರೆ. ಇದನ್ನ ಇಲ್ಲಿ ಜಾಸ್ತಿ ಎಲ್ಲಪ್ಪ ಬೆಳೀತಾರೆ ಅಂತಂದರೆ ಮೇರಠ್ ಪ್ರದೇಶ, ಆಮೇಲೆ ವೆಸ್ಟ್ ಬೆಂಗಾಲು. ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲೇ ಇದು ತುಂಬ ಜಾಸ್ತಿ ಬೆಳೆಯುವಂಥ ಪ್ರದೇಶ. ಇದರಲ್ಲಿ ಮುಖ್ಯವಾಗಿ 2 ಟೈಪ್ ಇರುತ್ತೆ. ಒಂದು ಸುತ್ತಿನ ದಳ, ಸಿಂಗಲ್ಸ್ ಅಂತ ಹೇಳ್ತೀವಿ. ಇನ್ನೊಂದು 2 ಸುತ್ತಿನ ದಳ, ಅದು 2 ಸುತ್ತಿರುತ್ತೆ. ಭಾರತೀಯ ಸಂಶೋಧನಾ ತೋಟಗಾರಿಕೆ ಕೇಂದ್ರದಿಂದ ಈ 1 ಸುತ್ತಿನ ದಳ ಅಂತ ನಾನು ಏನು ಹೇಳಿದೆ, ಸಿಂಗಲ್ಸ್ ಅಂತ, ಅದರಲ್ಲಿ 2 ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಒಂದು ಪ್ರಜ್ವಲ್ ಅಂತ, ಇನ್ನೊಂದು ಅರ್ಕ ನಿರಂತರ ಅಂತ. ಈಗ ನಾನು ಏನು ಹೇಳಿದೆ, ಪ್ರಜ್ವಲ್ ತುಂಬ ಚೆನ್ನಾಗಿ ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಇದ್ರದ್ದು ತೊಟ್ಟು ಚೆನ್ನಾಗಿ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಈ ತೊಟ್ಟು ಉದ್ದ ಇರೋದ್ರಿಂದ ಚೆನ್ನಾಗಿ ಎಲ್ಲರೂ ಇದು ಮಾಡ್ತಾರೆ. ಇದು 1 ಸುತ್ತಿನ ದಳ ಅಂದರೆ ನೋಡಿ, ನೀವು ನೋಡಿರ್ಬೋದು, ಈ ಸಿಂಗಲ್ ಇರುತ್ತೆ. 4 1 2 3 4 5 ಪೆಟಲ್ಸ್ ಅಂತ ಏನು ಹೇಳ್ತೀವಿ, ಅದು 1 ಸುತ್ತಲ್ಲಿರುತ್ತೆ. ಈಗ ನೀವು 2 ಸುತ್ತು ಅಂತ ಹೇಳಿದೆ, ಡಬಲ್ಸ್ ಅಂತ ಹೇಳ್ತೀವಿ. ಇದು ವೈಭವ್ ಅಂತ ಇನ್ನೊಂದು ನಾವು ತಳಿ ರಿಲೀಸ್ ಮಾಡಿದ್ದೀವಿ, ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ನೋಡಿ, ಈಗ ಈ 5 ಸುತ್ತು ಏನಿದೆ, ತಿರುಗಿ ಅದರೊಳಗಡೆ ಇನ್ನೊಂದು 5 ಪೆಟಲ್ಸ್ ಬರುತ್ತೆ. 2 ಸುತ್ತಿರುತ್ತೆ, 2 ದಳ ಇರುತ್ತೆ. ಸೊ 2 ದಳ ಇರೋದ್ರಿಂದ ನಿಮಗೆ ಇದನ್ನ ನಾವು ಡಬಲ್ಸ್ ಅಂತ ಕರಿತೀವಿ. ಇದನ್ನ ಹಾರ ಮಾಡೋದಕ್ಕೆ ಜಾಸ್ತಿ ಉಪಯೋಗಿಸಲ್ಲ. ಈ 1 ಸುತ್ತಿನ ದಳ ಅಂತ ಏನಿದೆ, ಅದನ್ನ ಹಾರ ಮಾಡೋಕ್ಕೆ ಉಪಯೋಗಿಸ್ತಾರೆ. ಇದು ಏನಿದ್ರು ಪುಷ್ಪ ಗುಚ್ಛ ಅಂತಂದರೆ ಈ ಬೊಕೇಸ್ ಮಾಡೋದಕ್ಕಾಗಲಿ, ಇಲ್ಲ ವಾಸಲ್ಲಿ ಇಡೋದಕ್ಕಾಗಲಿ, ಇದು ಎಂಟೈರ್ ಈ ಕಡ್ಡಿನ ತೊಗೊಂಡ್ಬಿಟ್ಟು, ಆ ಕಡ್ಡಿನೇ ತೊಗೊಂಡೋಗ್ಬಿಟ್ಟು ಇದು ಮಾಡ್ತಾರೆ. ಇದು ಏನು ಮಾಡ್ತಾರೆ, ನಮ್ಮ ರೈತರು ಈ ಒಂದೊಂದು ಹೂನನ್ನ ಇದನ್ನ ಬಿಡಿಸ್ಬಿಟ್ಟು ನಾವು ಮಾರ್ಕೆಟಿಗೆ ತೊಗೊಂಬಂದು ಇದನ್ನ ಹಾರ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಇದರಲ್ಲಿ ನಾವು ಈಗ ಒಂದು ಪ್ರಜ್ವಲ್ ಅಂತ ಒಂದು ವೆರೈಟಿ ರಿಲೀಸ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು ತುಂಬ ಅತ್ಯುತ್ತಮವಾಗಿ ಬರ್ತದೆ. ಎಲ್ಲ ಕಡೆ ಇದನ್ನ ಬೆಳೀತಾ ಇದ್ದಾರೆ. ಈಗ ನಮ್ಮ ಈ ತಳಿ ಏನಿದೆ ಪ್ರಜ್ವಲ್ ಅನ್ನೋದು 15 ಟನ್ವರೆಗೂ ಬೆಳಿಬೋದು. ಇದು ನಿಮಗೆ ಗೆಡ್ಡೆಗಳು ಎಲ್ಲಿ ಸಿಗುತ್ತೆ ಅಂತಂದರೆ, ನಮ್ಮ ಭಾರತೀಯ ಸಂಶೋಧನಾ ತೋಟಗಾರಿಕೆ ಕೇಂದ್ರಕ್ಕೆ ನೀವು ಫೋನ್ ಮಾಡಿದ್ದೆ ಆದರೆ ನಾವು ಗೆಡ್ಡೆಗಳು ಕಳಿಸ್ಕೊಡ್ತೀವಿ. ಎಲ್ಲಿ ಬೇಕಾದರೂ ನಾವು 1 ಕೆಜಿನ 150 ರೂಪಾಯಿಗೆ ಮಾರ್ತಾಯಿದ್ದೀವಿ. 1 ಗುಂಟೆಗೆ 8 kg ಬೇಕಾಗುತ್ತೆ. 1,000 ಗೆಡ್ಡೆ ಬರುತ್ತೆ. 1 ಗುಂಟೆ ಅಂತಂದರೆ 10 ಮೀಟ್ರ್ ಬೈ 10 ಮೀಟ್ರ್, 100 ಸ್ಕ್ವೇರ್ ಮೀಟ್ರ್ ಬರ್ತದೆ. ಇದರಲ್ಲಿ 1,000 ಗೆಡ್ಡೆ ಬೇಕಾಗ್ತದೆ. ನೀವು ಈಗ ಬೆಳಿಬೇಕು ಅಂತಂತಂದರೆ, 1 ಹೆಕ್ಟರಲ್ಲಿ ಬೆಳಿಬೇಕು ಅಂತಂದರೆ 1 ಲಕ್ಷ ಗೆಡ್ಡೆ ಮಾಡ್ಕೊಳ್ಳೋದು ತುಂಬ, ನೀವು ನಮ್ಮ ಕಡೆಯಿಂದ ತೊಗೊಳ್ಳೋದಾದರೆ ಭಾಳ ಕಷ್ಟ, ತುಂಬ ಖರ್ಚಾಗುತ್ತೆ. ಅದರಿಂದ ನೀವೇನು ಮಾಡಬೇಕು ಅಂತಂತಂದರೆ, ಈಗ ನೀವು ಇದನ್ನ ತೊಗೊಂಡು 10 ಗುಂಟೆಯಲ್ಲೋ 5 ಗುಂಟೆಯಲ್ಲಿ ಹಾಕ್ಕೊಂಡು ಇದನ್ನ ನೀವೇ ಗೆಡ್ಡೆ ಮಾಡ್ಕೋಬೋದು. ಆಮೇಲೆ ಈಗ 1 ಗೆಡ್ಡೆ ನೀವು ಒಂದು ಮದರ್ ಕಾರ್ಮ್ ಅಂತ ನಾವು ಏನು ಹೇಳ್ತೀವಿ, ಒಂದು ತಾಯಿ ಗಡ್ಡೆನ ನೀವು ಹಾಕ್ಕೊಳ್ಳೋದಾದರೆ, ಈ ತಾಯಿ ಗಡ್ಡೆಯಿಂದ ನಿಮಗೆ 1 ವರ್ಷಕ್ಕೆ 10ರಿಂದ 15 ಚಿಕ್ಕ ಗೆಡ್ಡೆಗಳು ಸಿಗುತ್ತೆ. ಈಗ ನೀವು ತಾಯಿ ಗೆಡ್ಡೆ ಅಂತಂತಂದರೆ ಈ ಥರ ಇರುತ್ತೆ. ಅಂದರೆ 3 ಸೆಂಟಿಮೀಟ್ರಿಂದ 2 ಸೆಂಟಿಮೀಟ್ರಿಂದ 3 ಸೆಂಟಿಮೀಟ್ರ್ ದೊಡ್ಡದು ಇದನ್ನ ತಾಯಿ ಇದನ್ನ ಹಾಕ್ಕೋಬೇಕು. ಅದ್ರ ಸುತ್ತ ಈಗ ಚಿಕ್ಕದಿರುತ್ತೆ. 1 ವರ್ಷ ಆದಮೇಲೆ, 8 ತಿಂಗಳಾದಮೇಲೆ ನೀವು ತೆಗೆದ್ರೆ ಇದ್ರ ಸುತ್ತ 30-40 ಚಿಕ್ಕದಿರುತ್ತೆ, 10 ದೊಡ್ಡದಿರುತ್ತೆ. ಈ ಚಿಕ್ಕದೇನಪ್ಪ ಅಂತಂತಂದರೆ ಅದು 1 ಸೆಂಟಿಮೀಟ್ರು 1.5 ಸೆಂಟಿಮೀಟ್ರ್ ಇರುತ್ತೆ. ಅದನ್ನು ನೀವು ಹಾಕ್ಕೊಂಡ್ರೆ ಅದರಲ್ಲಿ ಹೂ ಬರೋದಿಲ್ಲ. ಅದು 4-5 ತಿಂಗಳಾದಮೇಲೆ ತಿರ್ಗಿ ನೀವು ಆಗಿದ್ರೆ ಈ ಥರ ದೊಡ್ಡದು ಬಂದಿರುತ್ತೆ. ಅಂದರೆ ನಿಮಗೆ 1 ಗುಂಟೆಗೆ ಇದಕ್ಕೆ 1200ರಿಂದ 1300 ಈ ಥರ ಈ ತಾಯಿ ಗೆಡ್ಡೆ ಅಂತ ಏನಿದೆ ಅದು ಬೇಕಾಗುತ್ತೆ. 8ರಿಂದ 10 kg ಬೇಕಾಗುತ್ತೆ 1 ಗುಂಟೆಗೆ. ಇದನ್ನ ನೀವು ತೊಗೊಂಡು ಮಾರ್ಚ್ ಏಪ್ರಿಲಲ್ಲಿ ನೀವು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ನಾಟಿ ವಿಧಾನ. ಸಾಮಾನ್ಯ ನಾಟಿಗಿಂತ ಎತ್ತರದ ಮಡಿಗಳನ್ನ ತಯಾರಿಸಿಕೊಳ್ಳೋದು ಹೆಚ್ಚು ಸೂಕ್ತ.
ಹೀಗೆ ಎತ್ತರದ ಮಡಿ ತಯಾರಿಸಿಕೊಳ್ಳೋದ್ರಿಂದ ಸಿಡಿ ರೋಗ ಹಾಗೂ ಗಡ್ಡೆ ಕೊಳೆ ರೋಗಗಳ ಹಾವಳಿ ಇರೋದಿಲ್ಲ. ಪ್ರತಿ ಮಡಿ ಮೇಲೆ 1 ಅಡಿ ಅಂತರದಲ್ಲಿ 3 ಸಾಲುಗಳಲ್ಲಿ ನಾಟಿ ಮಾಡಿ ಮಧ್ಯದಲ್ಲಿ 2 ಡ್ರಿಪ್ ಲೈನ್ಗಳನ್ನ ಹಾಕಬೇಕು. ಸ್ವಲ್ಪ ಚಿಗುರು ಬಂದಿರೋ ಗಡ್ಡೆಗಳನ್ನ ನಾಟಿ ಮಾಡಲು ಉಪಯೋಗಿಸಬೇಕು. ಎಕರೆಗೆ ಅಂದಾಜು 40,000 ಗಡ್ಡೆಗಳು ಬೇಕಾಗುತ್ತವೆ. ಇನ್ನು ಇತರೆ ಬೆಳೆಗಳಂತೆ ಸುಗಂಧರಾಜ ಕೃಷಿಯಲ್ಲೂ ಪ್ಲಾಸ್ಟಿಕ್ ಹೊದಿಕೆ ಮಾಡಬಹುದು. ಎತ್ತರದ ಮಡಿ ಮೇಲೆ ಮಲ್ಚಿಂಗ್ ಪೇಪರ್ ಹಾಕಿ 1 ಅಡಿ ಅಂತರದಲ್ಲಿ ರಂಧ್ರ ಮಾಡಿ ಗಡ್ಡೆಗಳನ್ನ ನಾಟಿ ಮಾಡಬೇಕು. ಇದರಿಂದ ಕಳೆಗಳ ಹಾವಳಿ ಕಡಿಮೆಯಾಗುತ್ತೆ. ಈ ವಿಧಾನದಲ್ಲಿ ತಾಯಿ ಗಡ್ಡೆಯಿಂದ ಬರೋ ಗಡ್ಡೆಗಳ ಪ್ರಮಾಣ ಸ್ವಲ್ಪ ಕಡಿಮೆ ಆಗಬಹುದು, ಆದ್ರೆ ಇಳುವರಿ ಮಾತ್ರ ಏರುಪೇರಾಗೋದಿಲ್ಲ. ನೀವು ಕೇಳ್ಬೋದು, ಒಂದು ಹೂವು ಎಷ್ಟು ಗ್ರಾಮ್ ಬರ್ಬೋದು, ಎಷ್ಟು ಹೂವು ಬರ್ಬೋದು ಒಂದು ಗೆಡ್ಡೆಯಿಂದ ಅಂತ ಕೇಳ್ಬೋದು. ಈಗ ನಾವು ನಮ್ಮದೇ ಹೂವು ತೊಗೊಂಡ್ರೆ ಈಗ ಈ ಹೂವು 1.5 ಗ್ರಾಮಿಂದ 2 ಗ್ರಾಮ್ ಇರುತ್ತೆ ಒಂದು ಹೂವು. ಇದು ನಮ್ಮ ಹೂವು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ. ಇದು ನೀವು ಒಂದೇ ಒಂದು ಕಡ್ಡಿ ಅಂತ ಏನು ಹೇಳ್ತೀವಿ, ಸ್ಪೈಕ್ ಅಂತ ಏನು ಹೇಳ್ತೀವಿ, ಈಗ ಇದೇ ತೊಗೊಳ್ತಾ ಇದ್ದರೆ ನೀವು 30 ರಿಂದ 35 ಹೂವು ನೀವು ಹಾರ್ವೆಸ್ಟ್ ಮಾಡ್ಬೋದು ಒಂದು ಕಡ್ಡಿನಲ್ಲಿ. ಇದು ಚೆನ್ನಾಗಿರುವಂಥದ್ದು ಒಂದು 3 ಸೆಂಟಿಮೀಟ್ರ್ ಗಾತ್ರದ್ದು ನೀವು ತಾಯಿದು ಒಂದು ಗೆಡ್ಡೆ ಹಾಕಿದ್ರೆ 4 ರಿಂದ 5 ಸ್ಪೈಕ್ ಬರುತ್ತೆ. ಒಂದು ಕಡ್ಡಿಯಲ್ಲಿ 35 ರಿಂದ 40 ಹೂವು ಇರುತ್ತೆ. ಹೂವು ಹಾರ್ವೆಸ್ಟ್ ಮಾಡ್ಬೋದು ಕಾಲಕ್ರಮೇಣವಾಗಿ. ಆ ಒಂದೊಂದು ಹೂವು 2 ಗ್ರಾಮ್ ಇರೋದ್ರಿಂದ ನಿಮಗೆ ಒಂದು ಇದರಲ್ಲಿ 100 ರಿಂದ 200 ಗ್ರಾಮ್ವರೆಗೂ ಸಿಗುತ್ತೆ. ಒಂದು ಇದು ಕ್ಲಂಪ್ ಅಂತ ಏನು ಹೇಳ್ತೀವಿ, ಆ ಕ್ಲಂಪಿಂದ ಒಂದು ವರ್ಷದಲ್ಲಿ ನೀವು ಅದನ್ನೇ ನೀವು ತಿರ್ಗಾ 2ನೇ ವರ್ಷದಲ್ಲಿ ಬಿಟ್ಟರು ತಿರ್ಗಾ ಅದರಿಂದ ಅದೇ ಥರ ಬರ್ತಾ ಇರ್ತದೆ. ಇದು 3 ವರ್ಷದವರೆಗೂ ಇಟ್ಕೋಬೋದು. 3 ವರ್ಷ ಆದಮೇಲೆ ತೆಗೆದುಬಿಡ್ಬೇಕು. ಯಾಕೆಂದರೆ ಅಷ್ಟೊತ್ತಿಗೆ ತುಂಬ ಕ್ಲಂಪ್ಸ್ ಜಾಸ್ತಿ ಆಗಿಬಿಟ್ಟು ಸಣ್ಣ ಬರೋಕ್ಕೆ ಇದು ಹೂವು ತುಂಬ ಸಣ್ಣ ಆಗ್ತಾ ಇರ್ತದೆ. 3 ವರ್ಷ ಆದಮೇಲೆ ತೆಗೆದುಬಿಡ್ಬೇಕು. ಅರ್ಕ ಪ್ರಜ್ವಲ್ ಅನ್ನೋ ಸುಗಂಧರಾಜ ತಳಿ ಇಂದು ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದ್ದು ರಾಜ್ಯದ ಹಲವಾರು ರೈತರು ಇದನ್ನ ಬೆಳೀತಾ ಇದ್ದಾರೆ. ಅಷ್ಟೇ ಅಲ್ಲ, ತೋಟಗಾರಿಕೆ ಇಲಾಖೆ ಕೂಡ ಈ ಹೂ ಬೆಳೆಯ ಬೇಸಾಯಕ್ಕೆ ಸಹಾಯಧನ ನೀಡಿ ಪ್ರೋತ್ಸಾಹ ನೀಡ್ತಾ ಇದೆ. ವರ್ಷಕ್ಕೆ 4 ಐಟಮ್ ಇರುತ್ತೆ. ಹಬ್ಬ, ವಾರ, ಮದುವೆಗಳು ಇದ್ರೆ ನಮ್ಗೆ 100, 120, 130 ರೂಪಾಯಿ ಸಿಗುತ್ತೆ ರೇಟು. ನಾವು ಮಾರುವವ್ರಿಗೆ, ಮಾರ್ಕೆಟ್ನವ್ರಿಗೆ ಎಲ್ಲ ಅವ್ರಿಗೆ ಫೀಸು 10% ಕೊಟ್ಬಿಡ್ತೀವಿ. ಮಿಕ್ಕಿದ ದುಡ್ಡೆಲ್ಲ ನಮ್ಗೆ ಬರುತ್ತೆ. ಈ ಹಬ್ಬ, ವಾರ ಎಲ್ಲ ಇದು ಈ ಅಧಿಕ ಬೆಳೀತೆ ತಿಂಗಳುಗಳು. 2ನೇದು ಆಷಾಢ ಬರುತ್ತೆ. ಆ ತಿಂಗಳ ಮದುವೆ ಇರಲ್ಲ, ಪೂಜೆಗಳು ಇರಲ್ಲ. ಆ ತಿಂಗಳಿಗೆ 30 ರೂಪಾಯಿ 40 ರೂಪಾಯಿ ಆಗುತ್ತೆ. 2018-19ನೇ ಸಾಲಿನಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಂತೇಳಿ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ನಾವು ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದೀವಿ. ನಾವು ಈ ಬಾರಿ ತರಿದಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 35 ಎಕರೆವರೆಗೂ ನಾವು ಸುಗಂಧರಾಜ ಬೆಳೆಯನ್ನು ರೈತರಿಗೆ ಸಹಾಯಧನ ಕೊಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಲ್ಲಿ ಏನಿರ್ತದೆ ಅಂದರೆ ನಮ್ಮದು ಇಲಾಖೆಯಿಂದ ನಾವು ಇಂಟರ್ವೆನ್ಷನ್ಸ್ ಅಂದರೆ ನಮ್ಮ ತಾಂತ್ರಿಕತೆಗಳನ್ನ ಅಳವಡಿಸ್ಕೋಬೇಕು. ಈಗ ಮೊದಲು ನಮ್ಮಲ್ಲಿ ಸುಗಂಧರಾಜ ಅವರ ಲೋಕಲ್ ವೆರೈಟೀಸ್ನೇ ಬೆಳೀತಾ ಇದ್ರು. ಈಗ ನಾವು ಇದರಲ್ಲಿ ಏನು ಮಾಡಿದ್ವಿ, ಅರ್ಕ ಪ್ರಜ್ವಲ್ ಅನ್ನೋ ಅದನ್ನು ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ರಿಲೀಸ್ ಮಾಡಿರೋಂಥ ನಮ್ಮ ಹೈಬ್ರಿಡ್ನ ಅರ್ಕ ಪ್ರಜ್ವಲ್ ಅನ್ನೋ ತಳಿಯನ್ನು, ಅದು ಸಿಂಗಲ್ಸ್. ಮೊದಲೆಲ್ಲ ರೈತರು ಬರೀ ಕಾಲುವೆಯಲ್ಲಿ ನೀರು ಕಟ್ಕೊಂಡು ಮಾಡ್ತಾಯಿದ್ರು. ಈಗ ನಮ್ಮಲ್ಲಿ ಕಡ್ಡಾಯವಾಗಿ ಸಹಾಯಧನ ಕೊಡ್ತಾ ಇರೋದ್ರಿಂದ ಇದರಲ್ಲಿ ಕಡ್ಡಾಯವಾಗಿ ಡ್ರಿಪ್ ಅಳವಡಿಸ್ಕೋಬೇಕು ಮತ್ತು ಅದೇ ವೆರೈಟಿನ ಹಾಕ್ಕೋಬೇಕು. ಆ ರೀತಿ ಮಾಡಿದವರಿಗೆ ನಾವು ನಮ್ಮ ಇಲಾಖಾ ವತಿಯಿಂದ 27,500 ರೂಪಾಯಿ ಒಬ್ಬ ರೈತರಿಗೆ 1 ಎಕರೆಗೆ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಇದರಲ್ಲಿ ನಾವು ಈಗಾಗಲೇ ನಮ್ಮಲ್ಲಿ ಕಳೆದ ಬಾರಿ SK ಹುಸೇನ್ ಅನ್ನೋ ಒಬ್ಬ ರೈತರು ನಮ್ಮಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ನಾವು 15,000 ರೂಪಾಯಿ ಸಹಾಯಧನ ಕೊಟ್ಟಿದ್ವು ಅವ್ರಿಗೆ. ಅವರು 2 ಎಕರೆಯಲ್ಲಿ ಸುಮಾರು 16 ಲಕ್ಷದವರೆಗೂ ಆದಾಯ ಬಂದಿದ್ದು. ನಾವು ಮೊನ್ನೆ ತಾನೇ ತೋಟಕ್ಕೆ ವಿಸಿಟ್ ಮಾಡಿದಾಗ ಅವ್ರು ಹೇಳಿದ್ರು 16 ಲಕ್ಷ ನಮ್ಗೆ ದುಡ್ಡು ಬಂದು ಸರ್ ಅಂತ. ಈಗ ಆ ರೈತರು ನಮ್ಮಲ್ಲಿ ಮತ್ತೆ 3 ಎಕರೆ ನಮ್ಮಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಸಹಾಯಧನ ತಗೊಂಡಿದ್ದಾರೆ. ಒಟ್ಟಾರೆ ರೈತರು ಸುಧಾರಿತ ತಳಿಯ ಆಯ್ಕೆಯ ಜೊತೆಗೆ ಆಧುನಿಕ ಬೇಸಾಯ ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಸುಗಂಧರಾಜ ಬಿಳಿ ಬಂಗಾರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಧಿಕ ಹಾಲು ಉತ್ಪಾದನಾ ಗುಣವಿರುವ ಹೆಣ್ಣು ಕರುಗಳು ಹೈನುಗಾರನ ಸಂಪತ್ತು. ಹೀಗಾಗಿ ರೈತರು ಹೈನುಗಾರಿಕೆಯಲ್ಲಿ ಬರೀ ಹಾಲು ಕೊಡುವಂತಹ ಹಸುಗಳ ಬಗ್ಗೆ ಅಷ್ಟೇ ಅಲ್ಲ, ಕರುಗಳನ್ನು ಕೂಡ ಹೆಚ್ಚು ನಿಗಾ ವಹಿಸಿ ಪಾಲನೆ ಮಾಡಬೇಕು. ಈ ಕರುಗಳ ಪಾಲನೆ ಪೋಷಣೆಯಲ್ಲಿ ಆಹಾರ ನಿರ್ವಹಣೆ ಕೂಡ ಮುಖ್ಯವಾಗಿರುತ್ತೆ. ಕರು ಹುಟ್ಟಿದಾಗಿನಿಂದಲೇ ಈ ಬಗ್ಗೆ ಹೈನುಗಾರ ಗಮನ ಹರಿಸಬೇಕು ಅಂತಾರೆ ತಜ್ಞರು. ಹೈನುಗಾರಿಕೆ ಲಾಭದಾಯಕ ಉದ್ಯಮವಾಗಿ ಮುನ್ನಡೆಯಬೇಕಾದ್ರೆ ಕರುಗಳ ಪಾಲನೆ ಪೋಷಣೆ ಬಹು ಮುಖ್ಯವಾದುದು. ಹೀಗಾಗಿ ಅವುಗಳಿಗೆ ನೀಡಬೇಕಾದ ಆಹಾರ ಮತ್ತು ಆರೋಗ್ಯದತ್ತ ಹೆಚ್ಚಿನ ನಿಗಾ ವಹಿಸುವುದು ಅವಶ್ಯಕ. ಪ್ರತಿಯೊಂದು ಹೆಣ್ಣು ಕರು 12 ರಿಂದ 16 ತಿಂಗಳಿಗೆ ಬೆದೆಗೆ ಬರಲೇಬೇಕು. ಮಿಶ್ರ ಜಾತಿಯ ಕರುಗಳು ಹುಟ್ಟುವಾಗ ಸರಾಸರಿ 30 ರಿಂದ 40 ಕೆಜಿ ದೇಹ ತೂಕ ಹೊಂದಿದ್ದು, ಮುಂದೆ ಬೆಳವಣಿಗೆ ಹಂತದಲ್ಲಿ ಪ್ರತಿದಿನ 400 ರಿಂದ 500 ಗ್ರಾಂ ಹೆಚ್ಚಳ ಕಂಡುಬರಬೇಕು.
ಇದಕ್ಕಿಂತ ಕಡಿಮೆ ತೂಕ ಕಂಡುಬಂದಲ್ಲಿ ಹೈನುಗಾರರ ಆರೈಕೆ ಸರಿಯಾಗಿಲ್ಲವೆಂದೇ ಅರ್ಥ. ಆದ್ದರಿಂದ ಕರುಗಳ ಪಾಲನೆ ಪೋಷಣೆಯಲ್ಲಿ ಆಹಾರದ ಪಾತ್ರ ಬಹು ಮುಖ್ಯ ಅಂತಾರೆ ತಜ್ಞರು. ಈಗ ನಾನು ಕರುಗಳ ಪೋಷಣೆ ಬಗ್ಗೆ ಹೇಳೋದಾದರೆ, ಕರುಗಳ ಪೋಷಣೆ ಈಗಾಗಲೇ ಹೇಳಿದಾಗೆ ಗರ್ಭಾವಸ್ಥೆಯಲ್ಲಿ ಶುರುವಾಗುತ್ತೆ. ಯಾಕೆಂತಂದರೆ ಗರ್ಭಾವಸ್ಥೆಯಲ್ಲಿ ನಾವು ಹೇಗೆ ಆಹಾರ ಕೊಡ್ತೀವಿ, ಗರ್ಭದಲ್ಲಿ ಹಸುವಿಗೆ ಬೇಕಾದಂಥ ಪ್ರಮಾಣ ಪ್ಲಸ್ ಕರುವಿನ ಬೆಳವಣಿಗೆಗೆ ಬೇಕಾಗತಕ್ಕಂಥ ಪ್ರಮಾಣ ಮತ್ತು ಆ ಹಸು ಮುಂದೆ ಕರು ಹಾಕಿದಾಗ ಬೇಕಾಗ್ತಕ್ಕಂಥ ಹಾಲು ಉತ್ಪಾದನೆಗೆ ಬೇಕಾಗ್ತಕ್ಕಂಥ ಪೋಷಕಾಂಶ, ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಒಂದು ಸಮತೋಲನ ಆಹಾರವನ್ನು ಕೊಡೋದಾದರೆ ಆ ಕರು ಬೆಳವಣಿಗೆ ಗರ್ಭಾವಸ್ಥೆಯಲ್ಲಿ ಉತ್ತಮವಾಗಿ ಆ ಕರು ಹುಟ್ಟಿದಾಗ ಏನು ತೂಕ ಇರಬೇಕು, ನಾವು 6.5 ಅಂತ ಹೇಳ್ತೀವಿ. ಅಂದರೆ ಒಂದು ಹಸು ಒಂದು 400 kg ತೂಕ ಇದ್ದರೆ ಕರು ಒಂದು 24ರಿಂದ 26 kg ಹುಟ್ಟಿದ ತೂಕ ಇರಬೇಕಾಗತ್ತೆ. ಸೊ ಅದು ಒಂದು ಒಳ್ಳೆಯ ತೂಕ. ಅದು ಪ್ರತಿದಿನ ನಾವು ಕೊಡ್ತಕ್ಕಂಥ ಆಹಾರ ಕ್ರಮವಾಗಿದ್ದರೆ 400ರಿಂದ 500 ಗ್ರಾಮ್ ಒಂದು ದಿನಕ್ಕೆ ತೂಕ ಬರುವಂಥ ನಿರೀಕ್ಷಣೆಯಲ್ಲಿ ನಾವು ಆಹಾರ ಕ್ರಮವನ್ನು ಕೊಡಬೇಕಾಗತ್ತೆ. ಗರ್ಭಾವಸ್ಥೆಯಲ್ಲಿ ಹಸಿರು ಮೇವು ಕೊಡ್ತಕ್ಕಂಥದ್ದು ಮುಖ್ಯ, ಅನಂತರ ಒಣಮೇವು, ಅನಂತರ ಸಮತೋಲನ ಆಹಾರ ಒಂದು 3ರಿಂದ 4 kg ಅಷ್ಟು ಸಮತೋಲನ ಆಹಾರವನ್ನು ಆ ಸಮಯದಲ್ಲಿ ಸಹ ಕೊಡಬೇಕಾಗತ್ತೆ, ಗರ್ಭಾವಸ್ಥೆಯಲ್ಲಿ ಇರುವಾಗಲೂ ಸಹ. ಅನಂತರ ಕರು ಹಾಕಿದ ಅರ್ಧ ಗಂಟೆಯಲ್ಲಿ ನಾವು ಒಂದು ಕೊಲೆಸ್ಟ್ರಮ್ ಫೀಡಿಂಗ್ ಅಂತ ಹೇಳ್ತೀವಿ, ಅಂದರೆ ಗಿಣ್ಣು ಹಾಲು. ಈ ಹಾಲಿನಲ್ಲಿ ಕೆಲವು ರೋಗ ನಿರೋಧಕ ಶಕ್ತಿ, ವಿಟಮಿನ್ ಮತ್ತು ಖನಿಜಾಂಶಗಳು ಕೇಂದ್ರೀಕೃತವಾಗಿರುತ್ತೆ. ಸೊ ಈ ಹಾಲು ನಾವು ಕರು ಹುಟ್ಟಿದ ಒಂದು ಅರ್ಧ ಗಂಟೆ ಒಳಗಡೆ ಅಥವಾ 2 ಗಂಟೆ ಒಳಗಡೆ ಕೊಟ್ಬಿಡ್ಬೇಕಾಗತ್ತೆ. ಅದು ಎಷ್ಟು ಅಂದರೆ 10%. ಕರು 30 kg ಇದ್ದರೆ 3 ಲೀಟ್ರಷ್ಟು. ಮೊದಲನೇದಾಗಿ 2 ಗಂಟೆ ಒಳಗೆ ಈ ಹಾಲನ್ನು ಕೊಡೋದ್ರಿಂದ ಕರುವಿಗೆ ರೋಗ ನಿರೋಧಕ ಶಕ್ತಿನೂ ಬರುತ್ತೆ, ಅದಕ್ಕೆ ಶಕ್ತಿ ಸಹ ಸಿಗುತ್ತೆ. ಅನಂತರ 3 ದಿನ 4 ದಿನ ಈ ಗಿಣ್ಣ ಹಾಲನ್ನು ನೀವು ಕೊಡ್ತಾ ಇರಬೇಕಾದ್ರೆ ನಂತರ ಹಸುವಿನ ಹಾಲನ್ನು ಮತ್ತೆ ಮುಂದುವರಿಸ್ತೇವೆ. ಇಲ್ಲಿ ಕೊಡುವಾಗ ಇಲ್ಲೂ ಸಹ ಲೆಕ್ಕ ಹೇಗೆ ಅಂದರೆ 10% ಕರು 35 kg ಇದ್ದರೆ 3.5 ಲೀಟ್ರ್ ಹಾಲನ್ನು ಕೊಡಬೇಕಾಗತ್ತೆ. 7 ದಿನದವರೆಗೆ ನಾವು ಮುಂದುವರಿಸ್ಬೋದಾಗುತ್ತೆ. ಹೀಗೆ ಗಿಣ್ಣ ಹಾಲು ನಂತರದ ಹಾಲು ಮುಖ್ಯ. ಕೆಲವು ಸರಿ ಏನಾಗುತ್ತೆ, ಹಾಲಿನ ಬದಲಾಗಿ ನಾವು ಮಿಲ್ಕ್ ರಿಪ್ಲೇಸರ್, ಹಾಲಿನ ಬದಲಾವಣೆಯ ಆಹಾರ ಸಹ ದೊರೆಯುತ್ತದೆ. ಸೊ ಇದು ಹಾಲನ್ನು ಸಹ ಉಳಿಸ್ಬೋದು, ಅದರ ಬದಲಾಗಿ ಹಾಲಿನ ಪದಾರ್ಥವನ್ನು ನಾವು ಕೊಡ್ಬೋದು. 8ನೇ ದಿನದಿಂದ ನಾವು ಒಂದು ಹೊರಗಡೆ ಆಹಾರವನ್ನು, ಗರಿಕೆ ಹುಲ್ಲು ಆ ಥರದನ್ನು ಕರುವಿಗೆ ಪರಿಚಯಿಸ್ಬೋದು. ಒಂದೊಂದು ಕಡ್ಡಿ ತಿನ್ನಲಿಕ್ಕೆ ಶುರು ಮಾಡುತ್ತೆ. ಒಂದು 10ನೇ ದಿನದಿಂದ ನಾವು ಸಮತೋಲನ ಆಹಾರ, ಕರು ಆಹಾರ ಅಂತ ಏನು ಹೇಳ್ತೀವಿ, ಇದು ಕಾಫ್ ಸ್ಟಾರ್ಟರ್ ಅಂತ ಹೇಳ್ತೀವಿ, ಇದನ್ನು ನಾವು ಪ್ರಾರಂಭಿಸ್ಬೋದು. ಈ ಒಂದು ಆಹಾರವನ್ನು ನಾವು ಕೊಡೋದ್ರಿಂದ ಏನಾಗುತ್ತೆ, ಕರುಗಳ ಬೆಳವಣಿಗೆ ನಿರೀಕ್ಷಣೆ ಮಟ್ಟದಲ್ಲಿ ಆಗುತ್ತೆ. ಇಲ್ಲಿ ಎಷ್ಟೆಷ್ಟು ಕೊಡ್ಬೋದು ಅಂದರೆ 4ರಿಂದ 15 ದಿವಸವರೆಗೂ ಕರುವಿಗೆ ಅದರ 10ನೇ ಒಂದು ಭಾಗದಷ್ಟು ಹಾಲು, 16 ದಿನದಿಂದ 35 ದಿನಕ್ಕೆ ತಗೊಂಡ್ರೆ 3.5 ಲೀಟ್ರ್ ಹಾಲು, ಒಂದು 50 ಗ್ರಾಮ್ ಅಷ್ಟು ಪ್ರಾರಂಭಿಕ ಆಹಾರ ಮತ್ತು ಅದು ತಿನ್ನೋಷ್ಟು ಹಸಿರು ಮೇವನ್ನು ಕೊಡ್ಬೋದು. ಮತ್ತು 30 ದಿನದಿಂದ 2 ತಿಂಗಳವರೆಗೆ ಒಂದು 2.5 ಲೀಟ್ರ್ ಹಾಲು, ಒಂದು 250 ಗ್ರಾಮ್ ಪ್ರಾರಂಭಿಕ ಆಹಾರ ಹಾಗೂ ಅದು ತಿನ್ನೋಷ್ಟು ಹಸಿರು ಮೇವನ್ನು ಕೊಡ್ಬೋದು. ನಂತರ 2ರಿಂದ 3ನೇ ತಿಂಗಳ ಅವಧಿಯಲ್ಲಿ ಒಂದು 2 ಲೀಟ್ರಷ್ಟು ಹಾಲು, ಅಂದರೆ ಇಲ್ಲಿ ಹಾಲನ್ನು ಕಡಿಮೆ ಮಾಡ್ತೀವಿ ಮತ್ತು ಈ ಒಂದು ಪ್ರಾರಂಭಿಕ ಆಹಾರವನ್ನು ಜಾಸ್ತಿ ಮಾಡ್ತೇವೆ. ಒಂದು 500 ಗ್ರಾಮ್ನಷ್ಟು ಪ್ರಾರಂಭಿಕ ಆಹಾರ ಮತ್ತು ಒಂದು 2 kg ಅಷ್ಟು ಹಸಿರು ಮೇವು. ಹಾಗೆಯೇ ಒಂದು 3 ತಿಂಗಳ ನಂತರ 1.5 ಲೀಟ್ರ್ ಹಾಲು ಮತ್ತು ಒಂದು 500 ಗ್ರಾಮ್ ಪ್ರಾರಂಭಿಕ ಆಹಾರ ಮತ್ತು ಒಂದು 2ರಿಂದ 3 kg ಹಸಿರು ಮೇವನ್ನು ಕೊಡ್ಬೋದು. ಇಲ್ಲಿ ನಾನು ಪ್ರಾರಂಭಿಕ ಆಹಾರ ಅಂತ ನಿಮಗೆ ಹೇಳಿದೆ, ಇದನ್ನು ಒಂದು ಅತಿ ಜೀರ್ಣ ಆಗ್ತಕ್ಕಂಥ ಪದಾರ್ಥಗಳಿಂದ ಮಾಡ್ತಾರೆ, ನಾವು ಸಹ ಮಾಡಬಹುದು. ರೈತರು ಪ್ರಾರಂಭಿಕ ಆಹಾರವನ್ನು ಮನೆಯಲ್ಲೇ ತಯಾರಿಸಿಕೊಳ್ಳಬಹುದಾಗಿದ್ದು ಅದರ ಪ್ರಮಾಣ ಹೀಗಿದೆ. ರೈತರು ಈ ರೀತಿ ಸ್ಥಳೀಯವಾಗಿ ದೊರೆಯುವ ಪದಾರ್ಥಗಳಿಂದ ಆಹಾರ ತಯಾರಿಸುವುದರಿಂದ ಖರ್ಚು ಕಡಿಮೆಯಾಗುತ್ತದೆ. ಕೆಎಂಎಫ್ನಲ್ಲೂ ಈ ಆಹಾರ ಸಿಗುವುದರಿಂದ ಅದನ್ನು ಕೂಡ ರೈತರು ಬಳಕೆ ಮಾಡಬಹುದು. ಇನ್ನೊಂದು ಸಂಗತಿ ಅಂದ್ರೆ ಆಧುನಿಕ ಪದ್ಧತಿಯಲ್ಲಿ ಕರುಗಳು ಹುಟ್ಟಿದ ತಕ್ಷಣ ಬೇರ್ಪಡಿಸಿ ಪಾಲನೆ ಮಾಡಲಾಗುತ್ತೆ. ಇಲ್ಲೂ ಸಹ ಅವುಗಳ ತೂಕದ ಆಧಾರದ ಮೇಲೆ ಪ್ರಾರಂಭಿಕ ಆಹಾರದ ಜೊತೆಗೆ ಹಾಲನ್ನು ಕೊಟ್ಟು 3 ತಿಂಗಳವರೆಗೆ ನಿರ್ವಹಣೆ ಮಾಡಬೇಕು. ಉತ್ತಮವಾಗಿ ಪೋಷಣೆ ಮಾಡಿದ್ದೇ ಆದ್ರೆ ಸಾಮಾನ್ಯವಾಗಿ 3 ತಿಂಗಳಲ್ಲಿ ಕರುಗಳು 90ರಿಂದ 100 kg ತೂಗುತ್ತವೆ. ನಂತರ 4ನೇ ತಿಂಗಳಿನಿಂದ ವಯಸ್ಸಿಗೆ ಅನುಗುಣವಾಗಿ ಪ್ರತಿದಿನ ದಾಣಿ ಮಿಶ್ರಣ, ಹಸಿರು ಮೇವು ಜೊತೆಗೆ ಒಣ ಮೇವನ್ನ ಕೊಡಬೇಕು. ಹೀಗೆ ರೈತರು ಕರುಗಳನ್ನ ವೈಜ್ಞಾನಿಕವಾಗಿ ಪಾಲನೆ ಪೋಷಣೆ ಮಾಡಿದಲ್ಲಿ ಬೇಗನೆ ಫಲಕ್ಕೆ ಬಂದು ಕೃತಕ ಗರ್ಭಧಾರಣೆಗೆ ತಯಾರಾಗುತ್ತವೆ. ಇದರಿಂದ ವರ್ಷಕ್ಕೊಂದು ಕರು ಪಡೆಯಲು ಅನುಕೂಲವಾಗುವುದು. ಗುಲಾಬಿ ಒಳ್ಳೆಯ ಲಾಭ ತಂದುಕೊಡುವಂತಹ ಬೆಳೆಯೇನೋ ಹೌದು, ಆದ್ರೆ ಉತ್ತಮ ನಿರ್ವಹಣೆ ಇಲ್ಲದೆ ಹೋದ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ.
ಅದರಲ್ಲೂ ಈ ಬೆಳೆಗೆ ಹಾನಿ ಉಂಟು ಮಾಡುವ ಕೀಟ ಮತ್ತು ರೋಗಗಳನ್ನ ಹದ್ದುಬಸ್ತಿನಲ್ಲಿಡಬೇಕಾಗತ್ತೆ. ಹೀಗಾಗಿ ಗುಲಾಬಿ ಹೂವಿನ ಇಳುವರಿ ಮತ್ತು ಗುಣಮಟ್ಟವನ್ನ ಕಾಪಾಡಿಕೊಳ್ಬೇಕು ಅಂದ್ರೆ ಸಸ್ಯ ಸಂರಕ್ಷಣೆ ಕಡೆ ರೈತರು ಹೆಚ್ಚು ಗಮನ ಕೊಡಬೇಕು. ಗುಲಾಬಿ ಹೂ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಅಂದ್ರೆ ಎಲೆ ಚುಕ್ಕೆ ರೋಗ ಮತ್ತು ಬೂದಿ ರೋಗ ಹಾಗೂ ಕೀಟಗಳಲ್ಲಿ ಮೊಗ್ಗು ಕೊರಕ ಮುಖ್ಯವಾದುದು. ಸಾಮಾನ್ಯವಾಗಿ ಎಲೆ ಚುಕ್ಕೆ ರೋಗ ಹೊಸ ಚಿಗುರುಗಳ ಮೇಲೆ ಕಂಡುಬರುತ್ತದೆ. ಮೊದಲು ಎಲೆಗಳ ಮೇಲೆ ಚುಕ್ಕೆ ಕಾಣಿಸಿಕೊಂಡು ನಂತರ ಅದು ಬೆಳೆಯುತ್ತಾ ಹೋಗಿ ನಂತರದಲ್ಲಿ ಸಂಪೂರ್ಣ ಎಲೆ ಒಣಗಿ ಉದುರಿ ಹೋಗುತ್ತೆ. ಇದರಿಂದ ಗಿಡಗಳಲ್ಲಿ ಎಲೆಗಳ ಸಂಖ್ಯೆ ಕಡಿಮೆಯಾಗಿ ಹೂ ಪೂರ್ಣ ಅರಳೋದಿಲ್ಲ ಮತ್ತು ಬಾಧಿತ ಗಿಡಗಳಲ್ಲಿ ಹೂಗಳ ಸಂಖ್ಯೆ ಕೂಡ ಕಡಿಮೆಯಾಗುತ್ತದೆ. ಇದರಿಂದ ಇಳುವರಿ ಕುಂಠಿತಗೊಂಡು ರೈತ ನಷ್ಟ ಅನುಭವಿಸುತ್ತಾನೆ. ಇದನ್ನ ಸಮಗ್ರವಾಗಿ ಹತೋಟಿ ಮಾಡೋಕೆ ವರ್ಷಕ್ಕೆ 2 ಬಾರಿ ಪ್ರತಿ ಗಿಡಕ್ಕೆ 2ರಿಂದ 3 ಕೆಜಿ ಕಾಂಪೋಸ್ಟ್, ಬೇವಿನ ಹಿಂಡಿ ಮತ್ತು ಟ್ರೈಕೋಡರ್ಮಾ ಬೆರೆಸಿ ಗಿಡದ ಬುಡಕ್ಕೆ ಹಾಕಬೇಕು ಮತ್ತು ರೋಗ ಬಾಧಿತ ಎಲೆ ಹಾಗೂ ಕಾಂಡಗಳನ್ನು ಕತ್ತರಿಸಿ ನಾಶಪಡಿಸಬೇಕು. ಬೆಳೆಯಲ್ಲಿ ರೋಗದ ತೀವ್ರತೆ ಹೆಚ್ಚಾದಾಗ 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 1 ಮಿಲಿ ಪ್ರೊಪೊಕೊನೆಜಲ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಬೇಕು. ಆಮೇಲೆ 15 ದಿನಗಳ ನಂತರ ಇನ್ನೊಂದು ಸಿಂಪರಣೆ ತೆಗೆದುಕೊಂಡ್ರೆ ಈ ರೋಗವನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಗುಲಾಬಿಗೆ ಕಾಡುವ ಇನ್ನೊಂದು ಪ್ರಮುಖ ರೋಗ ಅಂದ್ರೆ ಅದು ಬೂದಿ ರೋಗ. ಇದು ಶಿಲೀಂಧ್ರದಿಂದ ಬರುವಂತದ್ದು. ಗಿಡದ ಪ್ರತಿಯೊಂದು ಭಾಗದ ಮೇಲೆ ಕಂಡುಬರುತ್ತದೆ. ಎಲೆಗಳ ಹಸಿರು ಭಾಗ ಹಾನಿಗೆ ಒಳಗಾಗೋದ್ರಿಂದ ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳು ಆಕಾರವನ್ನ ಕಳೆದುಕೊಂಡು ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಹೂ ಬಿಡುವ ಹಂತದಲ್ಲಿ ಈ ರೋಗ ಬಂದ್ರೆ ಹೂಗಳು ಆಕಾರವನ್ನ ಕಳೆದುಕೊಳ್ಳುತ್ತವೆ. ಈ ರೋಗದ ತೀವ್ರತೆ ಮಳೆಗಾಲಕ್ಕಿಂತ ಚಳಿಗಾಲದಲ್ಲಿ ಹೆಚ್ಚು. ಈ ರೋಗದ ಹತೋಟಿಗಾಗಿ ಮೊದಲನೆಯದಾಗಿ ತೋಟವನ್ನ ಸ್ವಚ್ಛವಾಗಿ ಮತ್ತು ಕಳೆ ಮುಕ್ತವಾಗಿಡಬೇಕು ಹಾಗೂ ಈ ರೋಗ ಕಾಣಿಸಿಕೊಂಡಾಗ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂ ಸಲ್ಫರ್ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಕೀಟಕ್ಕೆ ಬಂದ್ರೆ ಮೊಗ್ಗು ಕೊರಕ ಅಥವಾ ಎಲೆ ತಿನ್ನುವ ಕೀಟ ಪ್ರಮುಖವಾದದ್ದು. ಇದರ ಬಾಧೆಯಿಂದ ಮೊಗ್ಗು ಹಾಳಾಗಿ ಹೂಗಳ ಗುಣಮಟ್ಟ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೆ ರೈತ ನಷ್ಟ ಅನುಭವಿಸುತ್ತಾನೆ. ಈ ಕೀಟದ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಪ್ರೊಪೊನೋಫಾಸ್ ಜೊತೆ ಅಂಟು ಸೇರಿಸಿ ಸಿಂಪರಣೆ ಮಾಡಬೇಕು ಮತ್ತು ಲಘು ಪೋಷಕಾಂಶಗಳನ್ನ ಸಿಂಪಡಣೆ ಮೂಲಕ ಕೊಡೋದ್ರಿಂದ ಹೂಗಳ ಗುಣಮಟ್ಟ ಉತ್ತಮವಾಗಿರುತ್ತೆ. ಹೀಗೆ ಗುಲಾಬಿ ಬೇಸಾಯ ಮಾಡ್ತಾ ಇರುವ ರೈತರು ಕಾಲಕಾಲಕ್ಕೆ ರೋಗ ಕೀಟಗಳ ಬಾಧೆಯನ್ನ ಗಮನಿಸಿ ಸೂಕ್ತ ಹತೋಟಿ ಕ್ರಮಗಳನ್ನ ಅಳವಡಿಸಿಕೊಂಡಲ್ಲಿ ಗುಣಮಟ್ಟದ ಹೂವು ಮತ್ತು ಇಳುವರಿ ಪಡೆದು ಒಳ್ಳೆಯ ಆದಾಯ ಗಳಿಸಬಹುದು. ವೀಕ್ಷಕರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.